ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 9ನೇ ತರಗತಿಯ ತಿಳಿ ಕನ್ನಡ ಪಠ್ಯಪುಸ್ತಕದಿಂದ ಉರುಸುಗಳಲ್ಲಿ ಭಾವೈಕ್ಯತೆ ಅನ್ನುವ ಗದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಉರುಸುಗಳಲ್ಲಿ ಯಾವ ಧಾರ್ಮಿಕ ಸಂಸ್ಕೃತಿಯ ಮಿಲನವಿದೆ? ಉತ್ತರ, ಉರುಸುಗಳಲ್ಲಿ ಹಿಂದೂ ಸಂಸ್ಕೃತಿ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನವಿದೆ. ಎರಡನೆಯ ಪ್ರಶ್ನೆ, ಉರುಸುಗಳು ಯಾವುದರ ಹೆಗ್ಗುರುತು? ಉತ್ತರ, ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಹೆಗ್ಗುರುತುಗಳಾಗಿವೆ. ಮೂರನೆಯ ಪ್ರಶ್ನೆ, ಅಜ್ಮೇರ್ ಮತ್ತು ದಿಲ್ಲಿಯ ದರಗಾದ ವಿಶೇಷತೆಗಳೇನು? ಉತ್ತರ, ಅಜ್ಮೇರ್ ಮತ್ತು ದಿಲ್ಲಿಯ ದರಗಾದ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸಿ ತೆಬರುಕ್ ಅಂದರೆ ಪ್ರಸಾದ ಸ್ವೀಕರಿಸುವುದು ವಿಶೇಷವಾಗಿದೆ. ನಾಲ್ಕನೆಯ ಪ್ರಶ್ನೆ, ಮಕಾನಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹೇಗೆ ಆಚರಣೆಗೆ ಬಂದಿತು? ಉತ್ತರ, ಮಕಾನಪುರದ ಉರುಸಿನಲ್ಲಿ ಕೆಂಡ ತುಳಿಯುವ ಸಂಪ್ರದಾಯ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವದಿಂದ ಆಚರಣೆಗೆ ಬಂದುದಾಗಿದೆ. ಈಗ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಮುಂಬೈ ಹಾಜಿಮಲಂಗ ದರಗಾದಲ್ಲಿ ಹಿಂದೂ ಮುಸ್ಲಿಂ ಸೌಹಾರ್ದತೆ ಯಾವ ರೀತಿ ಇದೆ? ಉತ್ತರ, ಮುಂಬಯಿಯ ಹಾಜಿಮಲಂಗ ಬಾಬಾ ದರಗಾದ ಆಡಳಿತವನ್ನು ಒಂದು ಬ್ರಾಹ್ಮಣ ಕುಟುಂಬ ನಡೆಸುತ್ತದೆ. ದರಗಾದಲ್ಲಿ ಮುಸ್ಲಿಂ ಸಂಪ್ರದಾಯದ ಜಿಯಾರತ್ನಂತೆ ಒಮ್ಮೆ ಫಾತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ. ಹೀಗೆ ಹಾಜಿಮಲಂಗ ದರಗಾವು ಹಿಂದೂ ಮುಸ್ಲಿಂ ಸೌಹಾರ್ದತೆಯನ್ನ ಕಾಪಾಡಿಕೊಂಡಿದೆ. ಎರಡನೆಯ ಪ್ರಶ್ನೆ, ಗುಲ್ಬರ್ಗಾದ ಖ್ವಾಜಾ ಬಂದಾನವಾಜರ ದರಗಾದ ವಿಶೇಷತೆಗಳೇನು? ಗುಲ್ಬರ್ಗಾದ ಖ್ವಾಜಾ ಬಂದಾನವಾಜರ ದರಗಾ ಧರ್ಮ ಸಮನ್ವಯತೆಗೆ ಮಾದರಿಯಾಗಿದೆ. ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಅಂದರೆ ದೀವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದಾಗಿದೆ. ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಭಕ್ತಿ ಭಾವಾವೇಶದಿಂದ ಹರಕೆಯನ್ನು ಸಲ್ಲಿಸುತ್ತಾರೆ. ಮೂರನೆಯ ಪ್ರಶ್ನೆ, ಮುಳುಬಾಗಿಲ ಪ್ರಾಂತ್ಯದ ಉರುಸಿನಲ್ಲಿ ಪ್ರದರ್ಶನಗೊಳ್ಳುವ ಕಾರ್ಯಕ್ರಮಗಳಾವುವು? ಉತ್ತರ, ಮುಳುಬಾಗಿಲ ಪ್ರಾಂತ್ಯದ ಬಾಬಾ ಹೈದರ್ ಅಲಿ ಶಾ ಅವರ ಉರುಸಿನಲ್ಲಿ ಕೋಮು ಸಾಮರಸ್ಯದ ಪ್ರತೀಕವಾಗಿ ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ, ಕವ್ವಾಲಿ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳುತ್ತವೆ. ಗ್ಯಾರವಿ ತಿಂಗಳಿನಲ್ಲಿ ನಡೆಯುವ ಮೆಹಬೂಬಾ ಸುಬಹಾನಿ ಅವರ ಉರುಸಿನಲ್ಲಿ ಜನಪದ ಕಲೆಗಳ ಮಹಾಪೂರವೇ ಹರಿದು ಬರುತ್ತದೆ. ರಿವಾಯಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿಯಾಗಿವೆ. ನಾಲ್ಕನೆಯ ಪ್ರಶ್ನೆ, ಇಳಕಲ್ಲಿನ ಮುರ್ತುಜಾ ಖಾದ್ರಿ ಅವರ ಉರುಸಿನಲ್ಲಿ ಹಿಂದೂ ಭಕ್ತರಿಗೆ ಏನೆಲ್ಲ ಗೌರವದ ಸ್ಥಾನಗಳು ಲಭಿಸಿವೆ? ಉತ್ತರ, ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ಉರುಸಿಗೆ ಸೇರುವ 3-4 ಲಕ್ಷ ಜನರಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚಿನದಾಗಿದೆ. ಉರುಸು ನಡೆಸುವ ದರ್ಗಾ ಸಮಿತಿಯ ಅಧ್ಯಕ್ಷರು ಸದಸ್ಯರು ಹಿಂದೂಗಳೇ ಆಗಿರುತ್ತಾರೆ. ಉರುಸಿನ ದಿನ ಸಲ್ಲಿಸುವ ಗಂಧ ಪುಷ್ಪಾದಿಗಳ ಸೇವೆಯು ಗೌಡ, ಕುಲಕರ್ಣಿ, ಚೌಹಾನ ಮನೆತನದವರದಾಗಿದೆ. ಉರುಸು ನಡೆಸುವ ಮತ್ತು ವಿವಿಧ ಸೇವೆಗಳನ್ನು ಸಲ್ಲಿಸುವ ಗೌರವ ಹಿಂದೂಗಳಿಗೆ ಲಭಿಸಿರುವುದು ಇಲ್ಲಿನ ವೈಶಿಷ್ಟ್ಯವಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೆಯ ಪ್ರಶ್ನೆ, ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿವೆ ಎಂಬುದನ್ನು ಉದಾಹರಣೆಗಳೊಂದಿಗೆ ವಿವರಿಸಿ. ಉತ್ತರ, ಉರುಸುಗಳು ಹಿಂದೂ ಮತ್ತು ಮುಸ್ಲಿಂ ಸಂಸ್ಕೃತಿಗಳ ಮಧುರ ಮಿಲನದಿಂದ ಹುಟ್ಟಿ ಬೆಳೆದು ಬಂದವುಗಳಾಗಿವೆ. ಉರುಸುಗಳಲ್ಲಿ ಮುಸ್ಲಿಮರೊಂದಿಗೆ ಹಿಂದೂಗಳು ಶ್ರದ್ಧಾಭಕ್ತಿಗಳಿಂದ ಪಾಲ್ಗೊಳ್ಳುವ ಅನೇಕ ಉದಾಹರಣೆಗಳಿವೆ. ಅಜ್ಮೀರ್ ಮತ್ತು ದಿಲ್ಲಿಯ ದರಗಾದ ಉರುಸುಗಳಲ್ಲಿ ಮುಸ್ಲಿಮರಂತೆ ಹಿಂದೂಗಳು ಉತ್ಸಾಹದಿಂದ ಪಾಲ್ಗೊಂಡು ಹರಕೆ ಸಲ್ಲಿಸಿ ತೆಬರುಕ್ ಅಂದರೆ ಪ್ರಸಾದ ಸ್ವೀಕರಿಸುತ್ತಾರೆ. ಮುಂಬಯಿಯ ಹಾಜಿಮಲಂಗ ದರಗಾದಲ್ಲಿ ಒಂದು ಹೊತ್ತು ಮುಸ್ಲಿಂ ಸಂಪ್ರದಾಯದಂತೆ ಫಾತೇಹ ನಡೆದರೆ ಇನ್ನೊಂದು ಹೊತ್ತಿನಲ್ಲಿ ಹಿಂದೂಗಳು ಲೋಬಾನದ ಹೊಗೆ ಹಾಕಿ ಪೂಜೆ ಮಾಡುತ್ತಾರೆ. ಗುಲಬರ್ಗಾದ ಖ್ವಾಜಾ ಬಂದಾನವಾಜರ ದರಗಾದಲ್ಲಿ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಅಂದರೆ ದೀವಟಿಗೆ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದಾಗಿದೆ. ಮುಳುಬಾಗಿಲ ಪ್ರಾಂತ್ಯದಲ್ಲಿ ನಡೆಯುವ ಉರುಸುಗಳಲ್ಲಿ ಕೋಮು ಸಾಮರಸ್ಯದ ಪ್ರತೀಕವಾಗಿ ಕತ್ತಿ ವರಸೆ, ದೊಣ್ಣೆ ವರಸೆ, ಕುಸ್ತಿ, ಕವ್ವಾಲಿ ಕಾರ್ಯಕ್ರಮಗಳು ಪ್ರದರ್ಶನಗೊಳ್ಳುತ್ತವೆ. ರಿವಾಯಿತ ಪದ ಮತ್ತು ಹೆಜ್ಜೆ ಕುಣಿತ ಸ್ಪರ್ಧೆಗಳು ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ ಪ್ರಮುಖ ಕೊಂಡಿಯಾಗಿವೆ. ಲಕ್ಷ್ಮೇಶ್ವರದ ದೂಧಪೀರಾರ ಉರುಸಿನಲ್ಲಿ ಹೊರಡುವ ಸಂದಲ್ ಮೆರವಣಿಗೆ
ಹಿಂದೂ ಬಾಂಧವರ ಮನೆಯಿಂದ ಪ್ರಾರಂಭವಾಗುವುದು ಭಾವೈಕ್ಯತೆಯ ಪ್ರತೀಕವಾಗಿದೆ. ಇಳಕಲ್ಲಿನ ಮುರ್ತುಜಾ ಖಾದ್ರಿಯವರ ದರಗಾದಲ್ಲಿ ಉರುಸು ನಡೆಸುವ ಮತ್ತು ಗಂಧ ಪುಷ್ಪಾದಿಗಳ ಸೇವೆ ಸಲ್ಲಿಸುವ ಗೌರವ ಹಿಂದೂಗಳಿಗೆ ಲಭಿಸಿದೆ. ಈ ಎಲ್ಲ ಉದಾಹರಣೆಗಳು ಉರುಸುಗಳು ಹಿಂದೂ ಹಾಗೂ ಮುಸಲ್ಮಾನರ ಭಾವೈಕ್ಯತೆಯ ಸಂಕೇತವಾಗಿದೆ ಎಂಬುದನ್ನು ತೋರಿಸುತ್ತದೆ. ಎರಡನೆಯ ಪ್ರಶ್ನೆ, ಹಿಂದೂಗಳೊಂದಿಗೆ ಮುಸ್ಲಿಮರು ಸೇರಿಕೊಂಡು ಆಚರಿಸುವ ಉತ್ತರ ಕರ್ನಾಟಕದ ಜಾತ್ರೆಗಳಾವುವು ಮತ್ತೆ ಅವುಗಳ ವಿಶೇಷತೆಗಳೇನು? ಉತ್ತರ, ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ. ಅನೇಕ ಜಾತ್ರೆಗಳಲ್ಲಿ ಹಿಂದೂಗಳ ಜೊತೆಗೆ ಮುಸ್ಲಿಮರು ಶ್ರದ್ಧಾಭಕ್ತಿಗಳಿಂದ ಪಾಲ್ಗೊಳ್ಳುತ್ತಾರೆ. ಉದಾಹರಣೆಗೆ, ಧಾರವಾಡ ಜಿಲ್ಲೆಯ ನವಲಗುಂದ ತಾಲೂಕಿನ ಯಮನೂರಿನ ಚಾಂಗದೇವರ ಜಾತ್ರೆ, ಶಿರಹಟ್ಟಿಯ ಫಕೀರಸ್ವಾಮಿ ಜಾತ್ರೆ, ಗುಲಬರ್ಗಾ ಜಿಲ್ಲೆಯ ಸುರಪುರದ ತಾಲೂಕಿನ ತಿಂತಿಣಿಯ ಮೋನಪ್ಪಯ್ಯನ ಜಾತ್ರೆ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಸಾವಳಗಿ ಜಾತ್ರೆ ಇತ್ಯಾದಿ. ಈ ಕ್ಷೇತ್ರಗಳು ಹಿಂದೂಗಳಿಗೆ ತಮ್ಮ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಪುಣ್ಯಕ್ಷೇತ್ರಗಳಾಗಿರುವಂತೆ ಮುಸ್ಲಿಮರಿಗೂ ಆಗಿರುವುದು ಇವುಗಳ ವೈಶಿಷ್ಟ್ಯ. ಈ ರೀತಿಯ ಜಾತ್ರೆಗಳು ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುತ್ತವೆ ಮತ್ತು ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಈ ರೀತಿಯ ಸಾಮರಸ್ಯ ಆದರ್ಶ ಭಾರತದ ಏಳಿಗೆಗೆ ಮುಖ್ಯ ಸೂತ್ರವಾಗಿದೆ. ಈಗ ಸಂದರ್ಭದೊಡನೆ ವಿವರಿಸಿ. ಮೊದಲನೆಯ ಪ್ರಶ್ನೆ, ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದಾಗಿದೆ. ಈ ವಾಕ್ಯವನ್ನು ದಸ್ತಗೀರ ಅಲ್ಲಿಬಾಯಿಯವರ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎಂಬ ಕೃತಿಯಿಂದ ಆರಿಸಿದ ಉರುಸುಗಳಲ್ಲಿ ಭಾವೈಕ್ಯತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಗುಲಬರ್ಗಾದ ಖ್ವಾಜಾ ಬಂದಾನವಾಜರ ದರಗಾದಲ್ಲಿನ ಧರ್ಮ ಸಮನ್ವಯತೆಯ ಬಗ್ಗೆ ಹೇಳುತ್ತಾ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಖ್ವಾಜಾ ಬಂದಾನವಾಜರ ದರಗಾದಲ್ಲಿ ಉರುಸಿನ ಹಿಂದಿನ ದಿನ ನಡೆಯುವ ಸಂದಲ್ ಮೆರವಣಿಗೆಯಲ್ಲಿ ಮಶಾಲ್ ಹಿಡಿಯುವ ಹಕ್ಕು ಹಿಂದೂ ಭಕ್ತರದ್ದಾಗಿದೆ. ಉರುಸಿನ ದಿನ ಹಿಂದೂಗಳು ಮುಸ್ಲಿಮರೊಂದಿಗೆ ಶಾಮೀಲಾಗಿ ಭಕ್ತಿ ಭಾವಾವೇಶದಿಂದ ಹರಕೆಯನ್ನು ಸಲ್ಲಿಸುತ್ತಾರೆ ಎಂದು ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ, ಖ್ವಾಜಾ ಬಂದಾನವಾಜರ ಉರುಸಿನಲ್ಲಿ ಕಾಣುವ ಹಿಂದೂ ಮುಸ್ಲಿಂ ಸಾಮರಸ್ಯವನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ವಿವರಿಸಲಾಗಿದೆ. ಎರಡನೆಯ ಪ್ರಶ್ನೆ, ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ. ಈ ವಾಕ್ಯವನ್ನು ದಸ್ತಗೀರ ಅಲ್ಲಿಬಾಯಿಯವರ ಮುಸ್ಲಿಮರ ಹಬ್ಬ ಮತ್ತು ಉರುಸುಗಳು ಎಂಬ ಕೃತಿಯಿಂದ ಆರಿಸಿದ ಉರುಸುಗಳಲ್ಲಿ ಭಾವೈಕ್ಯತೆ ಎಂಬ ಗದ್ಯಭಾಗದಿಂದ ಆರಿಸಲಾಗಿದೆ. ಹಿಂದೂ ಮುಸ್ಲಿಮರ ಭಾವೈಕ್ಯತೆಗೆ ಜಾತ್ರೆ ಉರುಸುಗಳು ಎಷ್ಟು ಮುಖ್ಯ ಎಂಬುದನ್ನು ವಿವರಿಸುವಾಗ ಲೇಖಕರು ಈ ಮಾತನ್ನು ಹೇಳುತ್ತಾರೆ. ಜಾತ್ರೆ ಮತ್ತು ಉರುಸುಗಳು ಹಿಂದೂ ಮುಸ್ಲಿಂ ಭಾವೈಕ್ಯದ ಪವಿತ್ರ ಕ್ಷೇತ್ರಗಳಾಗಿವೆ. ಹೀಗೆ ಹಿಂದೂ ಮುಸ್ಲಿಮರನ್ನು ಒಂದುಗೂಡಿಸುವ, ಮತೀಯ ಸಾಮರಸ್ಯವನ್ನು ಗಟ್ಟಿಗೊಳಿಸುವ, ಕೋಮು ಸೌಹಾರ್ದತೆಯನ್ನು ಕಾಪಾಡಿಕೊಂಡು ಬರುವ ಉರುಸುಗಳು ಆದರ್ಶ ಭಾರತದ ಏಳಿಗೆಗೆ ಅನಿವಾರ್ಯವಾದ ಮುಖ್ಯ ಸೂತ್ರಗಳಾಗಿವೆ ಎಂದರೆ ಚಿನ್ನಕ್ಕೆ ಕುಂದಣ ಕೂಡಿಸಿದಂತಾಗುತ್ತದೆ ಎಂದು ಲೇಖಕರು ಹೇಳುತ್ತಾರೆ. ಸ್ವಾರಸ್ಯ, ಉರುಸುಗಳಲ್ಲಿ ಕಾಣುವ ಭಾವೈಕ್ಯತೆ ದೇಶದ ಪ್ರಗತಿಗೆ ಎಷ್ಟು ಮುಖ್ಯ ಎನ್ನುವುದನ್ನು ಈ ವಾಕ್ಯದಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಿದ್ದಾರೆ. ಈಗ ಭಾಷಾ ಚಟುವಟಿಕೆಯ ಕೆಲವು ಪ್ರಶ್ನೆಗಳನ್ನ ನೋಡೋಣ. ಸಂಧಿ ಬಿಡಿಸಿ ಹೇಳಿ ಅಂತ ಹೇಳಿದ್ದಾರೆ. ಭಾವೈಕ್ಯ ಅನ್ನುವ ಪದವನ್ನು ಕೊಟ್ಟಿದ್ದಾರೆ. ಇದನ್ನ ಭಾವ ಪ್ಲಸ್ ಐಕ್ಯ ಅಂತ ಬಿಡಿಸ್ಬೇಕಾಗತ್ತೆ. ಇಲ್ಲಿ ಪೂರ್ವ ಪದದಲ್ಲಿ ಸ್ವರ ಅಕಾರ ಬಂದಿದೆ, ಉತ್ತರ ಪದದಲ್ಲಿಯೂ ಕೂಡ ಸ್ವರ ಬಂದಿದೆ ಐಕಾರ. ಇದು ಅ ಮುಂದೆ ಐ ಬಂದು ಐಕಾರವೇ ಉಳಿದುಕೊಂಡಿದೆ, ಹಾಗಾಗಿ ಇದು ವೃದ್ಧಿ ಸಂಧಿ ಆಗತ್ತೆ. ಎರಡನೇದು ಲಕ್ಷ್ಮೀಶ್ವರ ಅಂತ ಹೇಳಿದ್ದಾರೆ. ಲಕ್ಷ್ಮಿ ಪ್ಲಸ್ ಈಶ್ವರ ಅಂತ ಇದನ್ನು ನಾವು ಬಿಡಿಸ್ಬೇಕಾಗತ್ತೆ. ಇಲ್ಲಿ ಲಕ್ಷ್ಮಿ ಅದರ ಕೊನೆಯಲ್ಲಿ ಈಕಾರ ಇದೆ, ಈಶ್ವರದಲ್ಲಿ ಈಕಾರ ಇದೆ. ಸವರ್ಣಗಳು ಒಂದರ ಮುಂದೆ ಒಂದು ಬಂದು ದೀರ್ಘವಾಗಿದೆ, ಹಾಗಾಗಿ ಇದು ಸವರ್ಣ ದೀರ್ಘ ಸಂಧಿ ಅಂತ ಆಗತ್ತೆ. ಆಮೇಲೆ ಒಂದು ಗೂಡಿಸು, ಹೇಗೆ ಒಂದು ಪ್ಲಸ್ ಕೂಡಿಸು ಅಂತ ಇದನ್ನ ಬಿಡಿಸ್ಬೇಕಾಗತ್ತೆ. ಇಲ್ಲಿ ಒಂದು, ಅಲ್ಲಿ ಊಕಾರ ಬಂದಿದೆ, ಕೂಡಿಸು ಅನ್ನೋದು ವ್ಯಂಜನ ಕಕಾರ ಬಂದಿದೆ. ಆಗ ಒಂದು ಗೂಡಿಸು ಅನ್ನುವಾಗ ಕಕಾರದ ಬದಿಗೆ ಗಕಾರ ಆದೇಶ ಆಗಿ ಬಂದಿದೆ, ಹಾಗಾಗಿ ಇದು ಆದೇಶ ಸಂಧಿ ಆಗತ್ತೆ. ಈಗ 3, 4 ಇದನ್ನ ಹೇಗೆ ಬಿಡಿಸೋದು? 3 + 4 ಅಂತ ಬಿಡಿಸ್ಬೇಕಾಗತ್ತೆ. ಆದ್ರೆ ನನ್ನ ಅರಿವಿನ ಪ್ರಕಾರ ಇಲ್ಲಿ ಯಾವುದೇ ಸಂಧಿ ಕಾರ್ಯ ಆಗಿಲ್ಲ. ಯಾಕಂದ್ರೆ 3 ಇಲ್ಲಿ ಊಕಾರ ಬಂದಿದೆ, ಆದ್ರೆ 4 ಅನ್ನೋದು ವ್ಯಂಜನ, ಅಂದ್ರೆ ಇದು ವ್ಯಂಜನ ಸಂಧಿ ಆಗ್ಬೇಕು. ಕನ್ನಡದಲ್ಲಿ ವ್ಯಂಜನ ಸಂಧಿ ಅಂದ್ರೆ ಆದೇಶ ಸಂಧಿ. ಆದೇಶ ಸಂಧಿಯಲ್ಲಿ ಗ, ದ, ಬ ಅಥವಾ ವಕಾರ ಆದೇಶ ಆಗಿ ಬರಬೇಕು. ಇಲ್ಲಿ 3, 4 ಅನ್ನೋದ್ರಲ್ಲಿ ಅದ್ಯಾವುದು ಆದೇಶ ಆಗಿ ಬಂದಿಲ್ಲ, ಹಾಗಾಗಿ ಇಲ್ಲಿ ಸರಿಯಾದ ಸಂಧಿ ಕಾರ್ಯ ಆಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಈಗ ವಿರುದ್ಧಾರ್ಥಕ ಪದಗಳನ್ನ ಹೇಳಿ ಅಂತ ಹೇಳಿದ್ದಾರೆ. ಧರ್ಮ ಅಂದ್ರೆ ಅಧರ್ಮ ಅನ್ನೋದು ಅದರ ವಿರುದ್ಧಾರ್ಥಕ ಪದ. ಉತ್ಸಾಹ
ನಿರುತ್ಸಾಹ. ಗೋಚರ ಅನ್ನುವುದಕ್ಕೆ ಅಗೋಚರ ಅನ್ನೋದು ವಿರುದ್ಧಾರ್ಥಕ ಶಬ್ದ ಆದ್ರೆ, ಪುಣ್ಯ ಅನ್ನೋದಕ್ಕೆ ಪಾಪ ಅನ್ನೋದು ವಿರೋಧ ಪದ ಆಗಿರುತ್ತೆ. ಈಗ ಈ ಪಾಠದ ಪ್ರಶ್ನೋತ್ತರಗಳು ನಿಮ್ಗೆ ಉಪಯೋಗಕ್ಕೆ ಆಯ್ತು ಅಂತ ನಾನು ಅನ್ಕೊಳ್ತೀನಿ. ಇದನ್ನ ಫಾಲೋ ಮಾಡೋದನ್ನ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.